ಸಮಯಸಾರ ಭಾಗ 20 ಸಮಯಸಾರ ಭಾಗ 20 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 20ರಲ್ಲಿ ಕೇಳ್ತಿದ್ದೀರಿ. 19 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ಪ್ರಶ್ನೆಗಳು ನಿಮಗೆ ಪ್ರಾರಂಭ. ಪ್ರಶ್ನೆ 299. ಸ್ಪರ್ಶ, ರಸ, ಗಂಧ, ವರ್ಣ ಮೊದಲಾದ ಭಾವಗಳು ಜೀವನಿಗೆ ಇಲ್ಲ ಎಂದು ಹೇಳುತ್ತಿದ್ದೀರಿ. ಆದರೆ ಅವು ಜೀವನಿಗೆ ಇದೆ ಎಂದು ಇತರೆ ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಹೀಗೆಂದು ಶಿಷ್ಯ ಪ್ರಶ್ನೆಯನ್ನು ಕೇಳುತ್ತಾನೆ. ಅದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 56 ಹೇಳುತ್ತಾರೆ. ವ್ಯವಹಾರೇಣಾಧು ಏದಿ ಜೀವಸ ಹವಂತಿ ವಣ್ಣಮಾದೀಹ ಗುಣಟಾಣಂತ ಭಾವ ನದು ಕೇಯಿ ನಿಶ್ಚಯಣಯಸ್ಯ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ವರ್ಣ ಆದಿ ಗುಣಸ್ಥಾನ ಪರ್ಯಂತ ಭಾವಗಳು ಹೇಳಿದ್ದಾರೆ. ವ್ಯವಹಾರ ನಯದಿಂದ ಜೀವನಿಗೆ ಇವೆ, ಅದರಿಂದ ಸೂತ್ರದಲ್ಲಿ ಹೇಳಿದ್ದಾರೆ. ಆದರೆ ನಿಶ್ಚಯ ನಯದಿಂದ ಯಾವುವೂ ಜೀವನಿಗೆ ಇರುವುದಿಲ್ಲ. ಇದು ಗಾಥೆಯ ಅರ್ಥ ಆಯಿತು. ಈಗ ಇನ್ನು ಮುಂದೆ ಪ್ರಶ್ನೆ 300. ವ್ಯವಹಾರ ನಯವು ಯಾವುದರ ಆಶ್ರಯದಿಂದ ಹೇಳುತ್ತದೆ? ಉತ್ತರ: ವ್ಯವಹಾರ ನಯವು ವಸ್ತುವಿನ ಪರ್ಯಾಯದ ಆಶ್ರಯದಿಂದ ಹೇಳುತ್ತದೆ. ಪ್ರಶ್ನೆ 301. ಆತ್ಮನಲ್ಲಿ ಕರ್ಮ ಬಂಧಗಳ ಪರ್ಯಾಯ ಹೇಗೆ ಇರುತ್ತದೆ? ಉತ್ತರ: ಪುದ್ಗಲ ದ್ರವ್ಯದ ಸಂಯೋಗದಿಂದ ಅನಾದಿ ಕಾಲದಿಂದ ಪ್ರಸಿದ್ಧವಿದ್ದಂತಹ ಬಂಧ ಪರ್ಯಾಯವು ಬಿಳಿಯ ನೂಲಿನ ಬಟ್ಟೆಗೆ ಕೆಂಪು ಬಣ್ಣ ಹಾಕಿದಂತೆ ಪ್ರಸಿದ್ಧಿ ಇದೆ. ಪ್ರಶ್ನೆ 302. ಬಿಳಿಯ ನೂಲಿನ ಬಟ್ಟೆಗೆ ಕೆಂಪು ಬಣ್ಣ ಹಾಕಿದಾಗ ಅದು ಕೆಂಪು ಕಾಣುವುದು ಸಹಜ ಇದೆ. ಆವಾಗ ನಿಶ್ಚಯನಯ ಮತ್ತು ವ್ಯವಹಾರ ನಯಗಳು ಎರಡು ತಮ್ಮ ತಮ್ಮ ವಿಷಯಗಳನ್ನು ಹೇಗೆ ಹೇಳುತ್ತವೆ? ಉತ್ತರ: ನಿಶ್ಚಯ ನಯವು ಅದನ್ನು ಬಿಳಿ ಬಟ್ಟೆ ಎನ್ನುತ್ತದೆ. ವ್ಯವಹಾರ ನಯವು ಅದನ್ನು ಕೆಂಪು ಬಟ್ಟೆ ಎನ್ನುತ್ತದೆ. ಎರಡು ನಯಗಳು ತಮ್ಮ ತಮ್ಮ ವಿಷಯಗಳನ್ನು ಹೇಳುತ್ತವೆ. ಇಲ್ಲೀಗ ಒಂದು ನಿಶ್ಚಯ ನಯವು ಸತ್ಯ ಇದೆ. ಯಾವುದು? ಇಲ್ಲಿ ಅರ್ಥ ಮಾಡಿಕೊಡ್ರಿ. ಇಲ್ಲಿ ನಿಶ್ಚಯ ನಯದ್ದು ಸತ್ಯನೂ ಇದೆ, ಇನ್ನೊಂದು ವ್ಯವಹಾರ ನಯ ಕೂಡ ಸತ್ಯನೂ ಇದೆ. ಸಾಮಾನ್ಯ ಜನರಿಗೆ ಬಟ್ಟೆಯ ಕೆಂಪು ಬಣ್ಣವೇ ತಿಳಿದು ಬರುತ್ತದೆ ಮತ್ತು ಅದನ್ನೇ ಸತ್ಯ ಎಂದು ಹೇಳುತ್ತಾರೆ. ಅದು ಅವರ ಪ್ರಕಾರ ಸರಿ ಇದೆ ಕೂಡ. ಆದರೆ ಬಟ್ಟೆಯ ಮೂಲ ಅಂದರೆ ಅದು ಬಿಳಿ ನೂಲಿನ ಬಟ್ಟೆ ಇತ್ತು. ಕೆಂಪು ಬಣ್ಣ ಬಂದು ಅದಕ್ಕೆ ಅಂಟಿಕೊಂಡಿತು. ಅದಕ್ಕೆ ಅದೇ ರೀತಿ ಜೀವ ಮತ್ತು ಶರೀರ ಆದಿಗಳನ್ನು ತಿಳಿಯಬೇಕು. ಇದು ನಿಮಗೆ ಒಂದು ಸರ್ತಿಗೆ ಅರ್ಥ ಆದರೆ ಒಳ್ಳೆಯದು. ಇಲ್ಲಾಂದರೆ 2, 3, 4, 5 ಸರ್ತಿನಾರು ಕೇಳಿ ಇದನ್ನು ಹೇಗಾದರೂ ಮಾಡಿ ಅರ್ಥ ಮಾಡಿಕೊಳ್ಳಿರಿ. ಇಲ್ಲಾಂದರೆ ಇದು ಬಹಳ ಮಹತ್ವಪೂರ್ಣ ಬಿಂದು ಇರೋದ್ರಿಂದ ಇದನ್ನು ಇನ್ನೊಂದು ಸಲ ಹೇಳ್ತೀನಿ. ಈ ಪ್ರಶ್ನೆಯನ್ನು ಇನ್ನೊಂದು ಸಲ ಹೇಳ್ತೀನಿ. ಯಾಕೆಂದರೆ ಇದು ನಿಮಗೆ ಗೊತ್ತಾದರೆ ಅರ್ಧ ಸಮಯಸಾರ ಗೊತ್ತಾದಂಗೆ ಆಗ್ತದೆ. ಆದ್ದರಿಂದ ಪ್ರಶ್ನೆ 302. ಬಿಳಿಯ ನೂಲಿನ ಬಟ್ಟೆಗೆ ಕೆಂಪು ಬಣ್ಣ ಹಾಕಿದಾಗ ಅದು ಕೆಂಪು ಕಾಣುವುದು ಸಹಜ ಇದೆ. ಆವಾಗ ನಿಶ್ಚಯ ನಯ ಮತ್ತು ವ್ಯವಹಾರ ನಯಗಳು ಎರಡು ತಮ್ಮ ತಮ್ಮ ವಿಷಯಗಳನ್ನು ಹೇಗೆ ಹೇಳುತ್ತವೆ? ಇದಾಯಿತು ಪ್ರಶ್ನೆ. ಇದರ ಉತ್ತರ ಇನ್ನೊಂದು ಸಲ ಕೇಳ್ರಿ. ನಿಶ್ಚಯ ನಯವು ಅದನ್ನು ಬಿಳಿ ಬಟ್ಟೆ ಎನ್ನುತ್ತದೆ. ವ್ಯವಹಾರ ನಯವು ಅದನ್ನು ಕೆಂಪು ಬಟ್ಟೆ ಎನ್ನುತ್ತದೆ. ಈ ಎರಡು ನಯಗಳು ತಮ್ಮ ತಮ್ಮ ವಿಷಯಗಳನ್ನು ಹೇಳುತ್ತವೆ. ಒಂದು ನಿಶ್ಚಯ ಸತ್ಯ ಇದೆ, ಇನ್ನೊಂದು ವ್ಯವಹಾರ ಸತ್ಯ ಇದೆ. ಸಾಮಾನ್ಯ ಜನರಿಗೆ ಬಟ್ಟೆಯ ಕೆಂಪು ಬಣ್ಣವೇ ತಿಳಿದು ಬರುತ್ತದೆ ಮತ್ತು ಅದನ್ನೇ ಸತ್ಯ ಎಂದು ಹೇಳುತ್ತಾರೆ. ಅದು ಅವರ ಪ್ರಕಾರ ಸರಿ ಕೂಡ ಇದೆ. ಆದರೆ ಬಟ್ಟೆಯ ಮೂಲ ಅಂದರೆ ಅದು ಬಿಳಿ ನೂಲಿನ ಬಟ್ಟೆ ಇತ್ತು. ಕೆಂಪು ಬಣ್ಣ ಬಂದು ಅದಕ್ಕೆ ಅಂಟಿಕೊಂಡಿತು ಅಲ್ಲವೇ?
ಅದೇ ರೀತಿ ಜೀವ ಮತ್ತು ಶರೀರ ಆದಿಗಳನ್ನು ತಿಳಿಯಬೇಕು. ಪ್ರಶ್ನೆ 303. ಇಲ್ಲಿ ವ್ಯವಹಾರ ನಯ ಏನೆಂದು ಹೇಳುತ್ತದೆ? ಉತ್ತರ: ವ್ಯವಹಾರ ನಯವು ಒಬ್ಬರ ಭಾವವನ್ನು ಇನ್ನೊಬ್ಬರದ್ದು ಎಂದು ಹೇಳುತ್ತದೆ. ಪ್ರಶ್ನೆ 304. ಹಾಗಾದರೆ ನಿಶ್ಚಯ ನಯವು ಏನು ಹೇಳುತ್ತದೆ? ಉತ್ತರ: ನಿಶ್ಚಯ ನಯವು ದ್ರವ್ಯ ಆಶ್ರಿತ ಇರುವುದರಿಂದ ಒಂದೇ ಜೀವದ ಸ್ವಾಭಾವಿಕ ಭಾವದ ಅವಲಂಬನೆಯಿಂದ ಪ್ರವೃತ್ತವಾಗುತ್ತದೆ. ಪ್ರಶ್ನೆ 305. ನಿಶ್ಚಯ ನಯವು ಪರಭಾವಗಳಿಗೆ ಏನು ಎನ್ನುತ್ತದೆ? ಉತ್ತರ: ಎಲ್ಲ ರೀತಿಯ ಪರಭಾವಗಳನ್ನು ಪರವೆಂದು ಹೇಳಿ ನಿಷೇಧ ಮಾಡುತ್ತದೆ. ಆದ್ದರಿಂದ ಹಿಂದೆ ಹೇಳಿದ ವರ್ಣ, ರಸ, ಗಂಧ, ಸ್ಪರ್ಶ, ಶರೀರ, ಸಂಸ್ಥಾನ ಆದಿ ಎಲ್ಲವನ್ನೂ ಪರದ್ರವ್ಯ ಅಂದರೆ ಪುದ್ಗಲ ದ್ರವ್ಯದ ಭಾವವೆಂದು ದೃಢವಾಗಿ ಹೇಳಿ ಜೀವ ಅದರಿಂದ 100% ಬೇರೆಯಾದ ಭಿನ್ನ ವಸ್ತು ಇದೆ ಎಂದು ಹೇಳುತ್ತದೆ. ಪ್ರಶ್ನೆ 306. ಹಿಂದೆ ಹೇಳಿದ ವರ್ಣ ಆದಿ ಗುಣಗಳು ನಿಶ್ಚಯ ನಯದಿಂದ ಜೀವನಿಗೆ ಏಕೆ ಇಲ್ಲ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಗುಂದರು ಗಾಥಾ ಸಂಖ್ಯೆ 57 ಹೇಳುತ್ತಾರೆ, ಕೇಳಿರಿ. ಯೇ ದೇಹಿಂ ವ್ಯಾಸಂಬಂಧೋ ಜವೇಹಾ ಕೀರೋದಯಂ ಮುಣೇದವ್ವೋ ನಯಾಹೋಂತಿ ತಸ್ಸತಾಣಿದು ಉವವೋಗ ಗುಣಾದಿಗೋ ಜಮ್ಮ. ಇನ್ನು ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಈ ವರ್ಣ ಆದಿ ಭಾವಗಳ ಜೊತೆಗೆ ಜೀವದ ಸಂಬಂಧವು ನೀರು ಮತ್ತು ಹಾಲಿನಂತೆ ಏಕಕ್ಷೇತ್ರಾವಗಾಹ ರೂಪ ಸಂಬಂಧ ಸದೃಶ ತಿಳಿಯಬೇಕು. ಮತ್ತು ಅವು ಆ ಜೀವನಿಗೆ ಇಲ್ಲ. ಕಾರಣ ಜೀವವು ಇವುಗಳಿಂದ ಉಪಯೋಗ ಗುಣದ ಕಾರಣ ಅಧಿಕ ಇದೆ. ಪ್ರಶ್ನೆ 307. ವರ್ಣ ಆದಿ ಭಾವಗಳ ಜೊತೆಗೆ ಜೀವದ ಸಂಬಂಧ ಹೇಗೆ ಇರುತ್ತದೆ? ಉತ್ತರ: ಹೇಗೆ ನೀರಿನೊಡನೆ ಕೂಡಿದ ಹಾಲು ನೀರಿನೊಡನೆ ಪರಸ್ಪರ ಅವಗಾಹ ಸ್ವರೂಪ ಸಂಬಂಧವಿದ್ದರೂ ಸಹ ತನ್ನ ಸ್ವಲಕ್ಷಣಭೂತ ಕ್ಷೀರತ್ವ ಗುಣದಲ್ಲಿ ವ್ಯಾಪಕವಿದ್ದರಿಂದ ಭಿನ್ನವೇ ಪ್ರತೀತಿ ಆಗುತ್ತದೆ. ಯಾಕೆಂದರೆ ನೀರಿನ ಮತ್ತು ಹಾಲಿನಲ್ಲಿ ತಾಧ್ಯಾತ್ಮ ಸಂಬಂಧದ ಅಭಾವ ಇದೆ. ಹೇಗೆ ಅಗ್ನಿ ಮತ್ತು ಉಷ್ಣತೆಯ ತಾಧ್ಯಾತ್ಮ ಸಂಬಂಧ ಇದೆ, ಆ ಪ್ರಕಾರ ಹಾಲು ಮತ್ತು ನೀರಿನಲ್ಲಿ ಇಲ್ಲ. ಆದ್ದರಿಂದ ನಿಶ್ಚಯವಾಗಿ ಹಾಲು ಎಂದೂ ನೀರು ಆಗುವುದಿಲ್ಲ. ಅದೇ ಪ್ರಕಾರ ವರ್ಣಾಧಿಕ ಪುದ್ಗಲ ದ್ರವ್ಯದ ಪರಿಣಾಮದ ಜೊತೆಗೆ ಕೂಡಿದಂತಹ ಆತ್ಮನು ಪುದ್ಗಲ ದ್ರವ್ಯದ ಜೊತೆಗೆ ಪರಸ್ಪರ ಅವಗಾಹ ಸ್ವರೂಪ ಸಂಬಂಧವಿದ್ದರೂ ಕೂಡ ಸ್ವಲಕ್ಷಣಭೂತ ಉಪಯೋಗ ಗುಣದಿಂದ ವ್ಯಾಪ್ತವಾದ ಸಲುವಾಗಿ ಆ ಎಲ್ಲ ದ್ರವ್ಯಗಳಿಗಿಂತ ಭಿನ್ನವೇ ಇರುತ್ತಾನೆ. ಹೇಗೆ ಅಗ್ನಿ ಮತ್ತು ಉಷ್ಣತೆಯ ತಾಧ್ಯಾತ್ಮ ಸ್ವರೂಪ ಸಂಬಂಧ ಇದೆ, ಅದೇ ಪ್ರಕಾರ ಆತ್ಮ ಮತ್ತು ವರ್ಣಾದಿಗಳ ತಾಧ್ಯಾತ್ಮ ಸಂಬಂಧವು ಇರುವುದಿಲ್ಲ. ಇದರಿಂದ ನಿಶ್ಚಯನಯದ ಮೂಲಕ ವರ್ಣಾದಿಗಳು ಪುದ್ಗಲದ ದ್ರವ್ಯದ ಪರಿಣಾಮವಿರುವುದರಿಂದ ಜೀವನಿಗೆ ಇವು ಇರುವುದಿಲ್ಲ. ಇನ್ನು ಮುಂದೆ ಪ್ರಶ್ನೆ 308. ವ್ಯವಹಾರ ಮತ್ತು ನಿಶ್ಚಯನಯದಲ್ಲಿ ವಿರೋಧವಿದೆ, ಆದರೆ ಇವುಗಳು ಒಳಗಿನ ಅವಿರೋಧವನ್ನು ಹೇಗೆ ಸಿದ್ಧ ಮಾಡಬೇಕು? ನೀವು ಮೊದಲು ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಈ ವ್ಯವಹಾರ ನಯ ಬೇರೆಯೇ ಮಾತಾಡ್ತದೆ, ನಿಶ್ಚಯ ನಯ ಬೇರೆಯೇ ಹೇಳ್ತದೆ ಅಲ್ವಾ? ಇವು ಎರಡು ಪರಸ್ಪರ ವಿರೋಧಿಗಳು ಇದ್ದಾವೆ. ಆದರೆ ಇವುಗಳನ್ನು ಸಮನ್ವಯ ಮಾಡುವುದು ಹೇಗೆ? ಇವುಗಳ ವಿರೋಧವನ್ನು ಹೇಗೆ ತೆಗಿಬೇಕು? ಯಾಕೆಂದರೆ ಅವುಗಳು ಅವುಗಳ ಸ್ಥಾನದಲ್ಲಿ ಸರಿಯಾಗಿಯೇ ಮಾತಾಡ್ತಾ ಇದ್ದಾವೆ. ಅದು ಸತ್ಯನೇ ಇದೆ, ಇದು ಸತ್ಯನೇ ಇದೆ. ಹಾಗಾದರೆ ಇವುಗಳ ವಿರೋಧದ
ಅಂದರೆ ಸಮನ್ವಯ ಹೇಗೆ ಮಾಡಬೇಕು? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 308. ವ್ಯವಹಾರ ಮತ್ತು ನಿಶ್ಚಯ ನಯದಲ್ಲಿ ವಿರೋಧವಿದೆ, ಆದರೆ ಇವುಗಳ ಒಳಗಿನ ಅವಿರೋಧವನ್ನು ಹೇಗೆ ಸಿದ್ಧ ಮಾಡಬೇಕು? ಆವಾಗ ಇಲ್ಲಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 58, 59 ಮತ್ತು 60 ಈ ಮೂರನ್ನು ಅಂದರೆ 3 ಗಾಥೆಗಳನ್ನು ಒಂದೇ ಸಲ ಹೇಳುತ್ತಾರೆ ಮತ್ತು ಒಂದೇ ಸಲ ಅದರ ಅರ್ಥವನ್ನು ಹೇಳ್ತಾರೆ. ಈಗ ಇನ್ನೊಂದು ಸೂಚನೆ ಕೇಳ್ರಿ. ನೀವು ಇಲ್ಲಿ ಒಂದು ಸೂಚನೆ ನಿಮಗೆ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಈ ಕಡೆ ಒಂದೊಂದು ಸಲ ಗಾಥೆ ನಿಮಗೆ ಒಂದೇ ಬರ್ತದೆ, ಒಂದೊಂದು ಸಲ 2 ಬರ್ತದೆ, ಒಂದೊಂದು ಸಲ 3, 4, 5, 6 ಹೀಗೆಲ್ಲ ಬರ್ತಾವೆ ಒಂದೊಂದು ಸಲ ಅಲ್ವಾ? ಒಂದೇ ಸಲ ಬರ್ತಾವೆ. ಯಾಕಪ್ಪ ಹಾಗೆ ಯಾಕೆಂದರೆ ಆ ಗಾಥೆಗಳು ಪರಸ್ಪರ ಒಂದಕ್ಕೆ ಒಂದು ಅತಿ ಸಂಬಂಧಿತ ಇರ್ತವೆ. ಅರ್ಥ ಆಯ್ತು ನಿಮಗೆ? ಆದ್ದರಿಂದ ಈ ರೀತಿ ಬರ್ತವೆ. ಮತ್ತು ಯಾರಿಗಾರು ನಿಮಗೆ ಅನುಮಾನ ಇರ್ಬೋದು, ಅದು ಯಾಕೆಪ್ಪ ಒಂದೊಂದು ಸಲ ಒಂದು ಗಾಥೆ ಹೇಳ್ತಾರೆ, ಒಂದು ಸಲ 2 ಹೇಳ್ತಾರೆ, ಒಂದು 3 ಹೇಳ್ತಾರೆ, ಈ ಥರ ಎಲ್ಲ ಆಗಬಾರ್ದು ನಿಮಗದು. ಅದಕ್ಕೋಸ್ಕರ ಈ ಸೂಚನೆಯನ್ನು ಹೇಳಲಾಗಿದೆ. ಈಗ ಇಷ್ಟೊತ್ತಿಗಾಗಲಿ ನೀವು ಈಗ ಪ್ರಶ್ನೆಯನ್ನು ಮರ್ತಿರ್ತೀರಿ ಅಲ್ವಾ? ನಿಮಗೆ ಬೇರೆ ಏನೂ ಹೇಳೋದಕ್ಕೆ ನನಗೆ ಹೆದರಿಕೆ ಆಗ್ತದೆ, ಯಾಕೆಂದರೆ ನೀವು ಮೂಲ ವಿಷಯನ ಬೇಗ ಮರ್ತು ಬಿಡ್ತೀರಿ ಅಲ್ವಾ? ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 308. ವ್ಯವಹಾರ ಮತ್ತು ನಿಶ್ಚಯನಯದಲ್ಲಿ ವಿರೋಧವಿದೆ, ಆದರೆ ಇವುಗಳ ಒಳಗಿನ ಅವಿರೋಧವನ್ನು ಹೇಗೆ ಸಿದ್ಧ ಮಾಡಬೇಕು? ಇದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 58, 59, 60 ಈ 3 ಗಾಥೆಗಳನ್ನ ಒಂದೇ ಸಲ ಹೇಳಲಿದ್ದಾರೆ. ಕೇಳ್ರಿ. ಪಂಥೆ ಮುಸ್ಸಂತಂ ಪಸ್ಸಿದೂಣ ಲೋಗಾ ಭಣಂತಿ ವ್ಯವಹಾರಿ ಮುಸ್ಸದಿ ಏಸೋ ಪಂಥೋ ನಾಯಾ ಪಂಥೋ ಮುಸ್ಸದೇ ಕೋಯಿ ತಹಾ ಜೀವೇ ಕಮ್ಮಾಣಂ ನೋ ಕಮ್ಮಾಣಂ ಚ ಪಸ್ಸಿದುಂ ವಣ್ಣಂ ಜೀವಸ್ಸ ಏಸ ವಣ್ಣೋ ಜಿನೇಹಿಂ ವ್ಯವಹಾರದೋ ಉತ್ತೋ ಗಂಧಾರಸಪಾಸರುವ ದೇಹೋ ಸಂತಾನಮಾಯಿಯ ಜೇಹ್ಯ ಸವ್ವೇ ವ್ಯವಹಾರಸ್ಯ ಯಾ ನಿಶ್ಚಯ ಧಣ್ಣು ವವಾದಿ ಸಂತಿ. ಇದು 3 ಗಾಥೆಗಳು ಆದವು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯ ಸುಲಿಗೆ ಆದುದನ್ನು ನೋಡಿ ವ್ಯವಹಾರಿ ಜನರು ಹೇಳುತ್ತಾರೆ, ಈ ದಾರಿಯು ಸುಲಿಗೆ ಮಾಡುತ್ತದೆ ಎಂದು. ನಿಶ್ಚಯದಿಂದ ವಿಚಾರ ಮಾಡಿದರೆ ಯಾವ ದಾರಿಯೂ ಸುಲಿಗೆ ಮಾಡುವುದಿಲ್ಲ, ಹೋಗುವ ದಾರಿಕಾರರೇ ಸುಲಿಗೆ ಮಾಡುತ್ತಾರೆ. ಅದೇ ಪ್ರಕಾರ ಜೀವದಲ್ಲಿ ಕರ್ಮ ಮತ್ತು ನೋಕರ್ಮಗಳ ವರ್ಣವನ್ನು ನೋಡಿ ಜೀವದಲ್ಲಿ ಈ ವರ್ಣಗಳಿವೆ, ಹೀಗೆ ಜಿನೇಂದ್ರರು ವ್ಯವಹಾರದಿಂದಲೇ ಹೇಳಿದ್ದಾರೆ. ಈ ಪ್ರಕಾರ ಗಂಧ, ರಸ, ಸ್ಪರ್ಶ ಮತ್ತು ರೂಪ, ದೇಹ, ಸಂಸ್ಥಾನ ಇತ್ಯಾದಿಗಳು ಇವು ಎಲ್ಲವುಗಳು ವ್ಯವಹಾರದಿಂದಲೇ ಇವೆ. ಹೀಗೆ ನಿಶ್ಚಯವನ್ನು ನೋಡುವಂತಹ ತೀರ್ಥಂಕರರು ಅಂದರೆ ಜಿನದೇವರು ಹೇಳಿದ್ದಾರೆ. ಇನ್ನು ಮುಂದೆ ಪ್ರಶ್ನೆ 309. ವ್ಯವಹಾರ ನಯದಿಂದ ತಿಳಿಯುವ ವ್ಯವಹಾರ ಮತ್ತು ನಿಶ್ಚಯ ನಯದಿಂದ ತಿಳಿಯುವ ಆತ್ಮನ ಸತ್ಯ ಸ್ವರೂಪ ಏನು ಇದೆ? ಉತ್ತರ: ಹೇಗೆ ದಾರಿಯಲ್ಲಿ ಹೋಗುತ್ತಿರುವ ಧನಿಕನನ್ನು ಸುಲಿಗೆ ಮಾಡುವುದನ್ನು ನೋಡಿ ಯಾರಾದರೂ ಹೇಳುತ್ತಾರೆ, ಈ ಮಾರ್ಗವು ಸುಲಿಗೆ ಮಾಡುತ್ತದೆ. ಆ ಮಾರ್ಗದಲ್ಲಿ ಸುಲಿಗೆ ಮಾಡುವುದರಿಂದ ಮಾರ್ಗವೇ ಸುಲಿಗೆ ಮಾಡುತ್ತದೆ ಎಂದು ಉಪಚಾರದಲ್ಲಿ ಅನ್ನಲ್ಪಡುತ್ತದೆ. ಹೀಗೆ ವ್ಯವಹಾರಿ ಜನರ ಅನ್ನುವಿಕೆ ಇದೆ. ನಿಶ್ಚಯದಿಂದ ನೋಡಿದರೆ ಮಾರ್ಗ ಎಂದು ಆಕಾಶದ ಒಂದು ವಿಶಿಷ್ಟ ಪ್ರದೇಶಕ್ಕೆ ಅನ್ನುತ್ತಾರೆ, ಅದಂತೂ ಸುಲಿಗೆ ಮಾಡುವುದಿಲ್ಲ. ಅದೇ ಪ್ರಕಾರ ಜೀವದಲ್ಲಿ ಬಂಧ ಪರ್ಯಾಯದಿಂದ ಅವಸ್ಥಿತ ಕರ್ಮ ಮತ್ತು ನೋಕರ್ಮಗಳ ವರ್ಣವನ್ನು ನೋಡಿ ಜೀವದಲ್ಲಿ ಸ್ಥಿತವಿರುವುದರಿಂದ ಉಪಚಾರದಿಂದ ಈ ವರ್ಣವು ಜೀವದ್ದು ಇದೆ ಎಂದು ವ್ಯವಹಾರದಿಂದ ಭಗವಾನ್ ಅರ್ಹಂತ ದೇವರು ಪ್ರಕಟಿಸಿರುತ್ತಾರೆ. ಆದರೂ ಕೂಡ ಜೀವನು ನಿಶ್ಚಯದಿಂದ ಸದೈವ ಅಮೂರ್ತ ಸ್ವಭಾವಿಯೇ ಇದ್ದಾನೆ ಮತ್ತು ಉಪಯೋಗ ಗುಣಾಧಿಕದಿಂದ ಅನ್ಯ ದ್ರವ್ಯಗಳಿಂದ ಭಿನ್ನ ಇದ್ದಾನೆ. ಆದ್ದರಿಂದ
ಅದಕ್ಕೆ ಯಾವುದೂ ವರ್ಣವಿಲ್ಲ. ಅಂದರೆ ಆತ್ಮನಿಗೆ ಯಾವುದೂ ವರ್ಣವಿಲ್ಲ. ಅದೇ ಪ್ರಕಾರ ಗಂಧ, ರಸ, ಸ್ಪರ್ಶ ಮತ್ತು ರೂಪ, ಶರೀರ, ಸಂಸ್ಥಾನ, ಸಂಹನನ, ರಾಗ, ದ್ವೇಷ, ಮೋಹ, ಪ್ರತ್ಯಯ, ಕರ್ಮ, ನೋಕರ್ಮ, ವರ್ಗ, ವರ್ಗಣ, ಸ್ಪರ್ಧಕ, ಆಧ್ಯಾತ್ಮಸ್ಥಾನ, ಅನುಭಾಗಸ್ಥಾನ, ಯೋಗಸ್ಥಾನ, ಬಂಧಸ್ಥಾನ, ಉದಯಸ್ಥಾನ, ವರ್ಗಣಾಸ್ಥಾನ, ಸ್ಥಿತಿಬಂಧಸ್ಥಾನ, ಸಂಕ್ಲೇಶಸ್ಥಾನ, ವಿಶುದ್ಧಿಸ್ಥಾನ, ಸಂಯಮಲಬ್ಧಿಸ್ಥಾನ, ಜೀವಸ್ಥಾನ ಮತ್ತು ಗುಣಸ್ಥಾನ ಇವು ಎಲ್ಲವೂ ವ್ಯವಹಾರದಿಂದಲೇ ಜೀವನಲ್ಲಿ ಇವೆ ಎಂದು ಅರಿಹಂತ ದೇವರು ಹೇಳಿದ್ದಾರೆ. ಆದರೂ ಜೀವವು ಸದೈವ ಅಮೂರ್ತ ಸ್ವಭಾವಿ ಇದೆ. ಉಪಯೋಗ ಗುಣದ ಕಾರಣ ಅನ್ಯ ದ್ರವ್ಯಗಳಿಗಿಂತ ಭಿನ್ನ ಇದೆ. ಅದರಿಂದ ಜೀವನಲ್ಲಿ ಇವು ಏನೂ ಇಲ್ಲ. ಕಾರಣ ವರ್ಣ ಆದಿಗಳು ಏನಿದ್ದಾವೆ ಅವು ಎಲ್ಲ ಜೀವನಲ್ಲಿ ತಾಧ್ಯಾತ್ಮ ಸಂಬಂಧವನ್ನು ಹೊಂದಿಲ್ಲ. ಅಂದರೆ ಜೀವನಿಗೂ ಇವಕ್ಕೂ ತಾಧ್ಯಾತ್ಮ ಸಂಬಂಧ ಇಲ್ಲ. ಪ್ರಶ್ನೆ 310. ವ್ಯವಹಾರ ನಯದಲ್ಲಿ ಸತ್ಯ ಮತ್ತು ಅಸತ್ಯ ಏನು ಇದೆ? ಉತ್ತರ: ಈ ವರ್ಣಗಳಿಂದ ಹಿಡಿದು ಗುಣಸ್ಥಾನದವರೆಗಿನ ಭಾವಗಳು ಜೀವಕ್ಕೆ ಇವೆ ಎಂದು ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಅದನ್ನು ವ್ಯವಹಾರ ನಯದಿಂದಲೇ ಹೇಳಿದ್ದಾರೆ. ನಿಶ್ಚಯ ನಯದಿಂದ ಅವು ಜೀವಕ್ಕೆ ಇಲ್ಲ. ಏಕೆಂದರೆ ಜೀವನಂತೂ ಪರಮಾರ್ಥದಿಂದ ಉಪಯೋಗ ಸ್ವರೂಪನಿದ್ದಾನೆ. ಮೊದಲು ವ್ಯವಹಾರ ನಯವನ್ನು ಅಸತ್ಯಾರ್ಥವೆಂದು ಹೇಳಲಾಗಿತ್ತು. ಆದರೆ ಅದರಲ್ಲಿ ಸರ್ವಥಾ ಅಸತ್ಯಾರ್ಥವೆಂದು ತಿಳಿಯದೆ ಕಥಂಚಿತ್ ಅಸತ್ಯಾರ್ಥವೆಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಯಾವಾಗ ಒಂದು ದ್ರವ್ಯದಿಂದ ಭಿನ್ನ ಪರ್ಯಾಯಗಳಿಂದ ಅಭೇದ ರೂಪವಾದ ಅದರ ಅಸಾಧಾರಣ ಗುಣ ಮಾತ್ರವನ್ನು ಮುಖ್ಯ ಮಾಡಿ ಹೇಳಲಾಗುತ್ತದೆ, ಆಗ ಪರಸ್ಪರ ದ್ರವ್ಯಗಳ ನಿಮಿತ್ತ ನೈಮಿತ್ತಿಕ ಭಾವ ಹಾಗೂ ನಿಮಿತ್ತದಿಂದ ಆಗುವಂತಹ ಪರ್ಯಾಯಗಳು ಇವು ಎಲ್ಲವೂ ಗೌಣವಾಗಿ ಹೋಗುತ್ತವೆ. ಅವು ಒಂದು ಅಭೇದ ದ್ರವ್ಯದ ದೃಷ್ಟಿಯಲ್ಲಿ ಪ್ರತಿಭಾಸವಾಗುವುದಿಲ್ಲ. ಅದಕ್ಕಾಗಿ ಅವು ಎಲ್ಲವೂ ಆ ದ್ರವ್ಯದಲ್ಲಿ ಇಲ್ಲವೆಂದು ಕಥಂಚಿತ್ ನಿಷೇಧ ಮಾಡಲಾಗುತ್ತದೆ. ಒಂದು ವೇಳೆ ಆ ಭಾವಗಳನ್ನು ಆ ದ್ರವ್ಯದಲ್ಲಿ ಹೇಳಿದರೆ ಅವು ವ್ಯವಹಾರ ನಯದಿಂದಲೇ ಹೇಳಲಾಗುತ್ತದೆ. ಹೀಗೆ ನಯ ವಿಭಾಗಗಳು ಇವೆ. ಪ್ರಶ್ನೆ 311. ವ್ಯವಹಾರ ನಯವನ್ನು ಸರ್ವಥಾ ಅಸತ್ಯವೆಂದು ಮನ್ನಿಸಿದರೆ ಏನು ಆಗುತ್ತದೆ? ಉತ್ತರ: ಇಲ್ಲಿ ಶುದ್ಧ ನಯದ ದೃಷ್ಟಿಯಿಂದ ಕಥನ ಇರುವುದರಿಂದ ಯಾವ ಈ ಎಲ್ಲ ಭಾವಗಳು ಜೀವದ್ದು ಇದ್ದಾವೆ ಎಂದು ಹೇಳಿದೆ ಅದು ವ್ಯವಹಾರದಿಂದಲೇ ಇದೆ. ಒಂದು ವೇಳೆ ನಿಮಿತ್ತ ನೈಮಿತ್ತಿಕ ಭಾವದ ದೃಷ್ಟಿಯಿಂದ ನೋಡಿದರೆ ಆ ವ್ಯವಹಾರವು ಕಥಂಚಿತ್ ಸತ್ಯಾರ್ಥವೆಂದು ಹೇಳಲಾಗುತ್ತದೆ. ಒಂದು ವೇಳೆ ಸರ್ವಥಾ ಅಸತ್ಯಾರ್ಥವೆಂದು ಹೇಳಿದರೆ ಎಲ್ಲ ವ್ಯವಹಾರದ ಲೋಪವಾಗುವುದು. ಅದರಿಂದ ಪರಮಾರ್ಥದ್ದೂ ಕೂಡ ಲೋಪವಾಗಿ ಹೋಗಬಹುದು. ಅದಕ್ಕಾಗಿ ಜಿನೇಶ್ವರರ ಉಪದೇಶವು ಸ್ಯಾದ್ವಾದ ರೂಪ ಆಗಿದೆ ಎಂದು ತಿಳಿದುಕೊಳ್ಳುವುದೇ ಸಮ್ಯಜ್ಞಾನ ಇದೆ. ಸರ್ವಥಾ ಏಕಾಂತವು ಮಿಥ್ಯ ಆಗುತ್ತದೆ. ಇದು ಬಹಳ ಸುಂದರವಾದ ವಿಷಯ ನೋಡಿ. ಇನ್ನು ನಿಮಗೆ ಸಮಯಸಾರ ಮಹಾಶಾಸ್ತ್ರದ ಕೊನೆಯವರೆಗೂ ಕೂಡ ನಿಶ್ಚಯ ವ್ಯವಹಾರ ನಿಶ್ಚಯ ನಡೀತಾನೇ ಇರ್ತದೆ. ತಾವು ಹೇಗಾದರೂ ಮಾಡಿ ಒಂದಲ್ಲ ಒಂದು ಪ್ರಕಾರ ಯಾವುದಾದರೂ ಒಂದು ಪ್ರಕಾರದಿಂದ ನಿಶ್ಚಯ ಮತ್ತು ವ್ಯವಹಾರವನ್ನು ತಾವು ತಿಳಿಯಲೇಬೇಕು. ಗೊತ್ತಾಯಿತು? ನಿಶ್ಚಯ ಅಂದರೆ ವಸ್ತುವಿನ ನಿಜವಾದ ಸ್ವರೂಪ. ವ್ಯವಹಾರ ಅಂದರೆ ಅದರ ಜೊತೆಗೆ ಬಂದು ಬೇರೆ ದ್ರವ್ಯಗಳು ಕೂಡಿಕೊಂಡು ಏನು ಕೆಲಸ ಮಾಡ್ತಿರ್ತವೆ ನೋಡಿ,
ಈಗ ನಮ್ಮ ಶರೀರ ಜೀವ ಮತ್ತು ಪುದ್ಗಲ ಎರಡು ಸೇರಿಕೊಂಡು ಕೆಲಸ ಮಾಡ್ತಾಯಿದೆ ಅಲ್ವಾ, ಇದೆಲ್ಲ ವ್ಯವಹಾರದಲ್ಲಿ ಬರ್ತದೆ, ಗೊತ್ತಾಯಿತು. ಆದರೆ ನಮ್ಮ ಆತ್ಮದಲ್ಲಿ ಅದೆಲ್ಲ ಇಲ್ಲ, ಅದು ನಿಶ್ಚಯ ಇದೆ ಆತ್ಮ ಅಲ್ವಾ. ಆ ರೀತಿ ತಿಳ್ಕೋಬೇಕು. ತಿಳಿರಪ್ಪ ಯಾಗಾರು.